ಹಾಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂತೇಳಿ ನಮ್ಮ ಇಂದಿನ ಜಗದ್ಗುರುಗಳಾಗಿದ್ದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು 50 ವರ್ಷದ ಹಿಂದೆನೆ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅನ್ನು ಸ್ಥಾಪನೆಯನ್ನು ಮಾಡಿ, ಇದರ ಅಡಿಯಲ್ಲಿ ನಾಡಿನ ಅನೇಕ ರಾಜ್ಯಗಳ ಹಿತದೃಷ್ಟಿಯನ್ನು ಇಟ್ಕೊಂಡು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಒಂದು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಂಗೀತ, ಸಾಹಿತ್ಯ, ಕಲೆ, ಕ್ರೀಡೆ, ಹಲವಾರು ಸಾಂಸ್ಕೃತಿಕ ವೇದಿಕೆಗಳನ್ನ ಪರಮ ಪೂಜ್ಯ ಮಹಾಸ್ವಾಮಿ ನಿರ್ಮಾಣವನ್ನು ಮಾಡಿ, ಅದರ ಅಡಿಯಲ್ಲಿ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂತ ಹೇಳಿ ಏನು ಸ್ಥಾಪನೆ ಆಗಿತ್ತು 1994ರಿಂದ ಒಬ್ಬರು ಅಮೆರಿಕದ ಒಬ್ಬರು ನಮ್ಮ ಶ್ರೀಮಠದ ಸದ್ಭಕ್ತರು ಆದಿಚುಂಚನಗಿರಿಯಲ್ಲೇ ಒಂದು ಕ್ರೀಡೆಯನ್ನ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅವತ್ತಿನ ಕಾಲದಲ್ಲಿ 25,000 ರೂಪಾಯಿನ ಒಂದು ದಾನ ರೂಪದಲ್ಲಿ ಒಂದು ನಿಧಿಯನ್ನು ಇಟ್ಟಂತ ಸಂದರ್ಭದಲ್ಲಿ ಇದು ಮಂಡ್ಯ ಜಿಲ್ಲೆಗೆ ಸೀಮಿತವಾಗಬಾರ್ದು, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಇಡೀ ರಾಜ್ಯದ, ಇಡೀ ಜಿಲ್ಲೆಯ ಮಕ್ಕಳು ಕೂಡ ಅನುಕೂಲ ಆಗಬೇಕು ಅಂತೇಳಿ ಪೂಜ್ಯ ಮಹಾಸ್ವಾಮೀಜಿಯವರು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಶಿಕ್ಷಣ ಟ್ರಸ್ಟ್ ಅಡಿಯಲ್ಲಿ 1994ರಲ್ಲಿ ಪ್ರಾರಂಭ ಆದಂತಹ ಸಂದರ್ಭ ಇವತ್ತು 2025ಕ್ಕೆ ನಾವು ಬಂದು ತಲುಪಿದ್ದೀವಿ. ಈಗ 2009ನೇ ಇಸ್ವಿಯಲ್ಲಿ ಹಾಸನಕ್ಕೆ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಅವಕಾಶ ಮಾಡಿಕೊಟ್ಟಿದ್ರು. ಅವತ್ತು ಅವರ ಸಾನ್ನಿಧ್ಯದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ, ಶ್ರೀಮಠದ ಸದ್ಭಕ್ತರ ಒಂದು ಸಹಕಾರದಿಂದ ಅತ್ಯಂತ ಯಶಸ್ವಿ ಆದಂಥ ಸಂದರ್ಭದಲ್ಲಿ ಇವತ್ತು 28ನೇ ರಾಜ್ಯ ಮಟ್ಟದ 2025ಕ್ಕೆ ನಮ್ಮ ಹಾಸನ ಜಿಲ್ಲೆಗೆ ಬಂದು ತಲುಪಿದೆ. ಅದರ ಅಂಗವಾಗಿ ಇದರ ಮಾಹಿತಿಯನ್ನು ಕೊಡಲಿಕ್ಕೆ ಬಹಳ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಇವತ್ತು ಶ್ರೀಮಠಕ್ಕೆ ಆಹ್ವಾನವನ್ನು ಮಾಡಿ ಈ ಪತ್ರಿಕಾ ಒಂದು ಸಲಹೆಯನ್ನು ನಿಮ್ಮೆಲ್ಲರಿಗೂ ನೀಡ್ತಾ ಇದ್ದೀವಿ. ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಎಲ್ಲ ಸಾಂಸ್ಕೃತಿಕ ವೇದಿಕೆಗಳನ್ನ ಹಲವಾರು ಬೇರೆ ಬೇರೆ ಕಡೆಯೂ ಕೂಡ ಸ್ವಾಮಿಗಳು ಸ್ಥಾಪನೆಯನ್ನು ಮಾಡಿ ಇವತ್ತು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ವತಿಯಿಂದ ಇವತ್ತು 28ನೇ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಹಾಸನ ಜಿಲ್ಲೆಗೆ ಈಗಿರುವಂಥ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕ್ರೀಡಾಕೂಟವನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಕ್ರೀಡಾಕೂಟದಲ್ಲಿ ನಮ್ಮ ಶಿಕ್ಷಣ ಟ್ರಸ್ಟ್ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಯಾರ್ಯಾರು ಕ್ರೀಡಾಸಕ್ತಿಗೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ನಮ್ಮ ಮಕ್ಕಳು ಹೋಗಿ ಭಾಗವಹಿಸಬೇಕು ಅಂತೇಳಿ ಬಹಳಷ್ಟು ಒಂದು ದೂರದ ಉದ್ದೇಶವನ್ನು ಇಟ್ಕೊಂಡು ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಈ ಕ್ರೀಡಾಕೂಟವನ್ನು ವ್ಯವಸ್ಥೆ ಮಾಡಿದ್ದಾರೆ. ಆ ಅಂಗವಾಗಿ ನಮ್ಮ ಈ ತಿಂಗಳು ಈಗ ನಮ್ಮ 3, 4, 5ನೇ ತಾರೀಕು ನಡೆಯುವಂಥ ಈ ಒಂದು ಕ್ರೀಡಾಕೂಟ ಇಡೀ ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಯಿಂದನೂ ಕೂಡ ನಮ್ಮ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಎಲ್ಲ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಖಾ ಮಠದ ಪೂಜ್ಯರ ಒಂದು ಸಹಕಾರದಿಂದ 3ನೇ ತಾರೀಕು ಬಂದು ತಲುಪ್ತಾರೆ. 3ನೇ ತಾರೀಕು ಆಲೆ ನಾವೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. 3, 4, 5 4ನೇ ತಾರೀಕು ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಇದು ಉದ್ಘಾಟನೆ ಆಗ್ತದೆ. ಸ್ವಾಮೀಜಿಯವರು ಬಂದು ಹಾಸನ ಕ್ರೀಡಾಂಗಣದಲ್ಲಿರುವಂಥ ವ್ಯವಸ್ಥೆ 3 ದಿನ ನಡೆಯುವಂಥ ಕ್ರೀಡಾಕೂಟದಲ್ಲಿ 4ನೇ ತಾರೀಕು ಬೆಳಿಗ್ಗೆ ಸುಮಾರು 9 ಗಂಟೆಗೆ ಪೂಜ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕ್ರೀಡಾಪಟುಗಳು ಮತ್ತು ಶ್ರೀಮಠದ ಸದ್ಭಕ್ತರು ಎಲ್ಲರೂ ಕೂಡ ಒಂದು BGS ಕ್ರೀಡಾ ಜ್ಯೋತಿಯನ್ನು ತರುವಂಥ ಕಲಾಭವನದಿಂದ ಒಂದು ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತೀವಿ 4ನೇ ತಾರೀಕು ಬೆಳಿಗ್ಗೆ. ಅದಾದ ನಂತರ ಕ್ರೀಡಾಂಗಣಕ್ಕೆ ಬಂದು ತಲುಪುವಂಥ ವ್ಯವಸ್ಥೆ ಆಗ್ತದೆ. ಅಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳು ಸೇರುವಂಥ ನಿರೀಕ್ಷೆ ಇದೆ.